ಈ ಇನ್ನೊಂದು ವಿಶೇಷ ಈ ವೇದಿಕೆ ಏನಂದ್ರೆ ಇಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಎನ್ನುವ ನಮ್ಮ ಸನಾತನ ಸಂಸ್ಕೃತಿ. ಇಂಥ ಒಂದು ಸಂಸ್ಕೃತಿಯಲ್ಲಿ ಯಾರು ನಮಗೆ ಗುರುಗಳಲ್ಲ, ಜನ್ಮ ಕೊಟ್ಟಂಥ ತಾಯಿನೇ ನಮ್ಮ ಗುರು, ಜನ್ಮ ಕೊಟ್ಟಂಥ ತಂದೆ ನಮ್ಮ ಗುರು. ಅಂಥ ತಾಯಿಯ ಆಶ್ರಯದಲ್ಲಿ ಬೆಳೆದು ತಾಯಿ ತನ್ನ ಕಿವಿಯೋಲಿಯನ್ನು ಮಾರಿ, ಈಗ ಅವರು ಸಂಜು ಪಾಟೀಲ್ ಹೇಳಿದ್ರು ಅವರು ಪರಿಚಯದಾಗ, ಅವರು ಮಾರಿ ಇವತ್ತು ಮಗನಿಗೆ ಒಂದು ಶಿಕ್ಷಣ ಕೊಡಿಸಿ, ಅಪ್ಪ ನೀನು ಒಬ್ಬನೇ ಶಿಕ್ಷಣ ಪಡೆದಬಲ್ಲ 10 ಮಕ್ಕಳು ನಿನ್ನಿಂದ ಆಗಲಿ ಉದ್ಧಾರ ಎನ್ನುವ ಒಂದು ಶುಭ ಆಶೀರ್ವಾದ ನೀಡಿದಲ್ಲ ಮಹಾತಾಯಿಗೆ ಒಂದು ನಮಸ್ಕಾರ ಹೇಳೋಣ, ಸೆಲ್ಯೂಟ್ ಹಾಕೋಣ. ಆ ಕಾರಣಕ್ಕಾಗಿ ನೋಡಿ 10 ವರ್ಷಗಳ ಹಿಂದೆ ತಂದೆ ಕಳ್ಕೊಂಡಂತ ಗುರುಗಳು ತಾಯಿಯ ಆಶ್ರಯದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು. ಇವತ್ತು ಸಂಸ್ಥೆ ಮತ್ತು ಅವರು ಶಿಕ್ಷಣ ಸಂಸ್ಥೆ ಅನ್ನಿಸುತ್ತೆ, ಟುಟೋಲಿ ಸಂಸ್ಥೆ ಇವತ್ತು 4 ಅಂತಸ್ತಿನ ಕಟ್ಟಡ. ಸಾಧಾರಣ ಮಾತಲ್ಲ. ಈ ಕಲಬುರಗಿ ಬಂದು ಅಂತ ಒಂದು ಹಳ್ಳಿಯಾಗ ಹುಟ್ಟಿ ಇಲ್ಲಿ ಬಂದು ಇಷ್ಟೆಲ್ಲ ಜನರಿಗೆ ನಡೆಸ್ಬೇಕಾದ್ರೆ ಸುಮ್ಮನೆ ತಾಕತ್ತಲ್ಲ, ಅದು ಜ್ಞಾನದ ತಾಕತ್ತು, ಅದು ಶ್ರಮದ ತಾಕತ್ತು, ಅದು ಬುದ್ಧಿಯ ತಾಕತ್ತು. ಆ ಕಾರಣಕ್ಕಾಗಿ ಇವತ್ತಿನ ವೇದಿಕೆ ಮೇಲೆ ಆಸೀನಂತ ಅವರು ಇನ್ನೊಬ್ಬರು ನಮ್ಮ ಸಂಸ್ಥೆನೇ ಕಟ್ಟಿದ್ರು. ಜ್ಞಾನದ ಬಲದಿಂದ ತಮಂಗದ ಕೇಡು, ಜ್ಯೋತಿಯ ಬಲದಿಂದ ತಮಂಗದ ಕೇಡು ನೋಡು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡುವ ಅಂತ ಜ್ಞಾನ ಸಂಸ್ಥೆಯನ್ನು ಕಟ್ಟಿದಂಥ ಅವರ ಸ್ಟೂಡೆಂಟ್ ಸಕ್ಪಾಲ್ ಅವರು. ಇನ್ನೊಬ್ರು ನಮ್ಮ ಇವತ್ತೇನು ಉದ್ಘಾಟನೆ ಮಾಡಿದ್ರಲ್ಲ ಕಾರ್ಯಕ್ರಮ, ಅವ್ರ ಸಂಸ್ಥೆಗೆ ನಾನು ಅವಾಗ ಹೋಗ್ತೀನಿ. ನಾನು ಗಂಗಾಪುರದಲ್ಲಿ ಹೈಸ್ಕೂಲಲ್ಲಿ ಡ್ಯೂಟಿ ಮಾಡುವಾಗ ನಮ್ಮ ಮಕ್ಕಳು ಅವರಲ್ಲಿ ಅಡ್ಮಿಷನ್ ಎಂತಂದ್ರೆ ಗರೀಬ್ ಮಕ್ಕಳು ನಡಿ ಸರ್ ಹೋಗಮ್ಮ ಅಡ್ಮಿಷನ್ ಮಾಡ್ತಂದಾಗ ಅವ್ರ ಸ್ಕೂಲಿಗೆ ಹೋಗಿ ಅವ್ರ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ತಿದ್ರು. ಸರ್ ಬಡವರು ನೋಡ್ರಿ ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡಿ ಫೀಸ್ ಅಂದಾಗ ಭಾಳ ಕಡಿಮೆ ಫೀಸ್ ತೆಗೆದುಕೊಂಡು ಇವತ್ತು ಸಾವಿರಾರು ಮಕ್ಕಳಿಗೆ ಜ್ಞಾನ ದಾಸವನ್ನು ಇಡ್ತಾ ಇದ್ದಾರೆ. ಗಾಂಧೀವ್ ಅವರು ಎಂಥ ಒಂದು ಏರಿಯಾದಾಗ ಅವ್ರ ಶಿಕ್ಷಣ ಸಂಸ್ಥೆ ಅಂದ್ರೆ ಭಾಳ ಒಂದು ಬ್ಯಾಕ್ವರ್ಡ್ ಏರಿಯಾದಾಗ ಇದ್ದರೂ ಸಹಿತ ಆ ತಮಂಗದ ಕೇಡು ನೋಡು ಜ್ಞಾನದ ಬಲದಿಂದಂಗ ಅಂತ ಜ್ಞಾನ ಸಂಸ್ಥೆ ಆ ತಮಂಗದಲ್ಲಿ ಕಟ್ಟಿದ್ದಾರೆ. ಅವರಿಗೆ ಸಹಿತ ನಾನು ನೆನೆಸ್ಕೊತೀನಿ. ಈ ರೀತಿ ಇಷ್ಟೆಲ್ಲ ಆದಮೇಲೆ ನನಗೆ ಉಮಾದೇವಿ ಮೇಡಮ್ ಅವರು ಪರಿಚಯ ಮಾಡಿದಾಗ ಒಂದು ಮಾತಂದರು. ಮತ್ತು ಇದಕ್ಕೆ ಪೂರ್ವದಲ್ಲಿ ಸರ್ ಅವರು ನೀವೇನು ಬಿಜಾಪುರದವ್ರೇನ್ರಿ ಅಂತಂದು ನಮ್ಮ ಗಾಂಗೀಚದವ್ರು. ಯಾಕಂದ್ರೆ ಬಿಜಾಪುರದವ್ರು ಯಾಕಂದ್ರೆ ಒಂದು ಹಲಸಂಗಿ ಇಂಡಿ ತಾಲೂಕಿನ ಹಲಸಂಗಿ ಊರಾಗ ನಾ 2 ವರ್ಷ PUC ಮಾಡಿದ್ದ. ನಂದು ಆಳಂದ ತಾಲೂಕು ರೀ ಸರ್, ನಾನು ಬಿಜಾಪುರದವಲ್ಲ, ನೀವು ಬಿಜಾಪುರದವ್ರು ಅಂತ ಅಂದರು. ಇಲ್ಲ ಸರ್ ನಾನು ಆಳಂದ ತಾಲೂಕು ಝಳಕಿ ಬೀದಮ್ಮ. ಯಾಕೆ ಅಲ್ಲಿ ಹೋದೆ 2 ವರ್ಷ PUC ಓದ್ದೆ ಅಂದ್ರೆ ಒಂದೇ ಸೆಕೆಂಡ್ದಾಗ ನಾನು ಹೇಳಿ ನನಗೆ ತಿಳಿದಂಥ 2 ಮಾತಾಡ್ತೇನೆ.